ಅವರೆಕಾಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಇಲ್ಲಿ ಪ್ರತಿಯೊಂದು ಅಡುಗೆಯಲ್ಲೂ ಅವರೆಕಾಳು ಬಳಸ್ತಾರೆ. ಐಸ್ ಕ್ರೀಮು ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು. ಇದು ನಮ್ಮ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರು 24 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇದು ಗುರು ಅವರೇ ಬೇಳೆ ದೋಸೆ ಅಲ್ವಾ? ಹೌದು. ಓಕೆ, ಸೊ ಇದಕ್ಕೆ ಏನೇನು ಹಾಕಿರ್ತೀರಾ ಸರ್, ಇದು ಅವರೇ ಬೇಳೆ ಹಾಕಿರ್ತೀವಿ, ಈರುಳ್ಳಿ ಹಾಕಿರ್ತೀವಿ ಬೇಯಿಸಿರೋದು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಓಕೆ ಎಲ್ಲ ಮಸಾಲ ಮಿಕ್ಸ್ ಮಾಡಿರ್ತೀವಿ. ಓಕೆ, ಇದು ಇಕ್ಕಿನ ಬೇಳೆನಾ ಏನಿದು? ಹೌದು, ಇದಕ್ಕೆ ಬೇಳೆ ಬೇಯಿಸಿದ್ದು. ಇಕ್ಕಿನ ಬೇಳೆ ಬೇಯಿಸಿರೋದು. ಓಕೆ, ಮತ್ತೆ ಇದು ಅವರೆಕಾಳೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ಮಾಗಡಿಯಿಂದ ಬರ್ತದೆ. ಮಾಗಡಿಯಿಂದ ಬರುತ್ತೆ. ಓಕೆ, ನಿಮ್ಮ ಹೆಸರು? ಮಧು ಅಂತ. ಮಧು ಅಂದ್ಬಿಟ್ಟು. ಯಾವ ನಿಮ್ದು? ನಮ್ಮ ಮಡಿಕೇರಿ. ನಿಮ್ಮ ಹೆಸರು? ಮಂಜು ಅಂತ. ನಿಮ್ಮ ಹೆಸರು? ಹಾಸನ. ಓಕೆ, ಎಷ್ಟು ದೋಸೆ ಖಾಲಿ ಆಗುತ್ತೆ? ಸರ್, ಅದು ದೋಸೆ ಅಂದ್ರೆ 3 ಕೌಂಟರ್ ಇದೆ. ಒಂದು ಕೌಂಟರ್ ಇಂದ ಮಿನಿಮಮ್ 3000 ಪೀಸಸ್. 3000 ಪೀಸಸ್ ಪರ್ ಡೇ. ಓಕೆ, ಇಲ್ಲಿ ಜಿಲೇಬಿಲೂ ಸಹ ಅವರೆಕಾಳು ಬಳಸಿರ್ತಾರೆ. ಇದನ್ನು ಟೇಸ್ಟ್ ಮಾಡೋಕ್ಕಂತೂ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಏನಣ್ಣ ನಿಮ್ಮ ಹೆಸರು? ಜಯಶೇಖರ್. ಯಾವ ನಿಮ್ದು? ಮಂಡ್ಯ. ಏನಣ್ಣ ಡಿಶ್ ಇದು? ಅವರೆಕಾಳು ಮಂಜೂರಿ. ಏನಪ್ಪ ನಿಮ್ಮ ಹೆಸರು? ಮಧು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು ಇಲ್ಲಿ? 8 ವರ್ಷದಿಂದ ಬರ್ತಾ ಇದೆಯಾ? ಯಾವ ಕ್ಲಾಸ್ ಓದ್ತಿದ್ದೀರಾ ನೀವೆಲ್ಲ? 9th. ಯಾವ ಸ್ಕೂಲು? ನ್ಯಾಷನಲ್ ಸ್ಕೂಲಾ? ನಿಮಗೆಲ್ಲ ಫ್ರೀ ಎಂಟ್ರಿ? ನಿಮಗೆಲ್ಲ ಇಲ್ಲಿ ಫ್ರೀ ಎಂಟ್ರಿನಾ? ಇಲ್ವಾ? ಎಲ್ಲ ದುಡ್ಡಾ? ಸರಿ, ಏನ್ ಚೆನ್ನಾಗಿರುತ್ತೆ ಇಲ್ಲಿ? ಅವರೇ ಬೆಳೆ ಊಟ ಚೆನ್ನಾಗಿರುತ್ತಾ? ಅವರೇ ಬೆಳೆ ದೋಸೆ ಎಲ್ಲ ಚೆನ್ನಾಗಿರುತ್ತಾ? ಏನ್ ತುಂಬಾ ಫೇಮಸ್? ಅವರೇ ಬೆಳೆ ವಡೆ. ಹಾ, ಅವರೇ ಬೆಳೆ ವಡೆ ತುಂಬಾ ಚೆನ್ನಾಗಿರುತ್ತಾ? ಅವರೇ ಬೆಳೆ ಐಸ್ ಕ್ರೀಮ್ ಮಾಡ್ತಾರೆ. ಅವರೇ ಬೆಳೆ ಐಸ್ ಕ್ರೀಮ್ ಮಾಡ್ತಾರೆ. ಅವರೇ ಬೆಳೆ ಜಾಮೂನು ಮಾಡ್ತಾರೆ. ಜಾಮೂನು ಮಾಡ್ತಾರೆ. ನಿನಗೇನು ಇಷ್ಟ? ನನಗೆ ವಡೆ ಇಷ್ಟ. ವಡೆ ಇಷ್ಟ. ನಿನಗೆ? ನಿನಗೆ? ನನಗೆ ದೋಸೆ. ಓಕೆ, ಸರಿ, ನೀವು ಹೇಳಿದ್ದು ನಾನು ಟ್ರೈ ಮಾಡ್ತೀನಿ. ಯೂಟ್ಯೂಬರ್. ಹೌದು, ಯೂಟ್ಯೂಬರ್. ಟೇಲ್ಸ್ ಆಫ್ ಕರ್ನಾಟಕ ಅಂದ್ಬಿಟ್ಟು ಚಾನಲ್ ಹೆಸರು. ಟೇಲ್ಸ್ ಆಫ್ ಕರ್ನಾಟಕ. ಇದನ್ನ ನಾಳೆ ಅಪ್ಲೋಡ್ ಮಾಡ್ತೀವಿ. ಒಂದೇ ಒಂದು ಸೆಲ್ಫಿನಾ? ಸರಿ, ಆಯ್ತು ಕಣಪ್ಪ. ಆಯ್ತು, ನಾನು ಬರ್ತೀನಿ. ಆಯ್ತು ಕಣ್ರಪ್ಪ. ಸೊ ನಿಮ್ಮ ಹೆಸರು ಮಾಡ್ಕೊಬಿಟ್ಟೆ. ಮಧು ಮತ್ತೆ ಅವ್ರ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಇನ್ಫಾರ್ಮೇಷನ್ ಕೊಟ್ಟರು, ನನಗೂ ಗೊತ್ತಿದ್ದಿಲ್ಲ ಇಲ್ಲಿ ಏನು ಜಾಸ್ತಿ ಫೇಮಸ್ ಅಂತ. ಎಲ್ಲರೂ ವಡೆ ಅಂತ ಹೇಳಿದ್ರು. ಸೊ ವಡೆ ಟ್ರೈ ಮಾಡಲೇಬೇಕು. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.
ವಡೆ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಆ ಮಕ್ಳು ಹೇಳಿದ್ದು ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಸುರೇಶ್ ಅಂದ್ಬಿಟ್ಟು. ಓಕೆ, ಏನಿದು? ಸರ್ ಇದು ಚಿಲ್ಲಿ. ಚಿಲ್ಲಿ ಎಷ್ಟಿದು? ಇದು ಕೆಜಿ 880. ಇದು ನೋಡಿ ಗಾರ್ಲಿಕ್ ಮಸಾಲ. ಇದು ಗಾರ್ಲಿಕ್. ಓಕೆ. ಇದು ಪುದೀನ ಮಸಾಲ. ಎಷ್ಟಣ್ಣ ಇದು? ಇದು ಕೆಜಿ 880. ಓಕೆ. ಇದು ಒನ್ಲಿ ಪೆಪ್ಪರ್ ಸಾಲ್ಟ್. ಎಷ್ಟು? ಇದು 880. ಓಕೆ. ಇದು ಗೋಡಂಬಿ ಮಿಕ್ಸ್ 1100. ಬರೀ ಗೋಡಂಬಿನೇ ಕಾಣಿದೆ. ಓಕೆ. ಇದು ನೋಡಿ ಮಕ್ಳಿಗೆಲ್ಲ ಅನುಕೂಲ ಆಗ್ತಿದೆ ಅಂತಾನೆ ಪ್ಲೇನ್ ಮಾಡ್ತಿರೋದು. ಇದು ಪ್ಲೇನ್. ಓಕೆ. ಇದು 880. ಇದು ಕಾಂಗ್ರೆಸ್ ಮಿಕ್ಸ್ 680 ರೂಪಾಯಿ ಕೆಜಿ. ಓಕೆ. ಇದು ಅವಲಕ್ಕಿ ಮಿಕ್ಸ್. ಓಕೆ. ಇದು 680 ರೂಪಾಯಿ ಕೆಜಿ. 680 ಎಲ್ಲ ಮಿಕ್ಸ್. ಹೌದು ಸರ್. ಇದು ನೋಡಿ ರೆಡ್ ಅವಲಕ್ಕಿ ಮಿಕ್ಸ್ 480 ರೂಪಾಯಿಗೆ. ಮಕ್ಕಳಿಗೆಲ್ಲ ತುಂಬಾ ಅನುಕೂಲ ಆಗ್ಲಿ ಅಂತ. ಓಕೆ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ಸುರೇಂದ್ರ ಅಂತ. ಯಾವ ಊರಣ್ಣ? ನಮ್ದು ಶಿವಮೊಗ್ಗ. ತುಂಬಾ ಎನರ್ಜಿ ಆಯ್ತಣ್ಣ. ಥ್ಯಾಂಕ್ಸ್. ನಾವೊಂದು 14 ವರ್ಷ ಆಯ್ತು ಮೇಡಮ್ ಅವ್ರ ಹತ್ರ. ನಾವು ಅಲ್ಲಿ ಅಂಗಡಿಯಲ್ಲಿ ಇದ್ದು. ಅಂಗಡಿನಲ್ಲಿಂದ ಮಾಡ್ತಿದ್ದೀರಾ ನೀವು? ನಾವೆಲ್ಲ ಅಂಗಡಿಯಾಗಿ ಇರೋರು. ನೀವೆಲ್ಲ ಫುಲ್ ನಿಮ್ದೆಲ್ಲ ಫುಲ್ ಅಂಗಡಿ ಪ್ರಾಡಕ್ಟ್ ಇಲ್ಲಿ ಇರೋರಷ್ಟು ಅಂಗಡಿಯಾಗಿದ್ದವರು. ಹೌದಾ? ಬೇರೆ ಕಡೆ ಇಲ್ಲ, ಬೇರೆ ಯೂಸಿಕ್ಕೆಲ್ಲ ಬೇರೆ ಕಡೆಯಿಂದ ಬರೋರು. ಇದ್ರಲ್ಲಿ ತುಂಬಾ ಸ್ಪೆಷಲ್ ಯಾವುದು? ಗೋಡಂಬಿ ಮಿಕ್ಸ್. ಒಂದ್ಸರಿ ಟೇಸ್ಟ್ ಮಾಡಿ ಸರ್. ನೀವು ಒಂದ್ಸರಿ ಟೇಸ್ಟ್ ಮಾಡಿ. ನೀವೇ ಜನರಿಗೆ ಗೊತ್ತು ತೋರಿಸ್ಬೇಕು. ಗೋಡಂಬಿ ಮಿಕ್ಸು. ಓಕೆ ಅಣ್ಣ, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಬನ್ನಿ. ನಿಮ್ಮ ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಿಕೊಡಬೇಕು. ಈ ಮೇಳೆ ಜಾನ್ವರಿ 9ನೇ ತಾರೀಕಿನವರೆಗೂ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತದೆ. ಮತ್ತು VIP ಎಂಟ್ರಿ ಟಿಕೆಟ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಈ ಸಲ ಬುಕ್ ಮೈ ಶೋ ಅಪ್ಲಿಕೇಶನಲ್ಲಿ ಬುಕ್ ಮಾಡ್ಕೊಳ್ಳೋ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಬರ್ಬೋದು. 118 ರೂಪಾಯಿ ಆಗುತ್ತೆ ಬುಕ್ ಮೈ ಶೋ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರೆ. ಅದೇ ನೀವು ನೇರವಾಗಿ ಬಂದು ಅಲ್ಲೇ ಕೌಂಟ್ರಲ್ಲಿ ಇಸ್ಕೊಂಡ್ರೆ ನಿಮಗೆ 100 ರೂಪಾಯಿ ಆಗುತ್ತೆ. ಅಳಿವಿನ ಅಂಚಿನಲ್ಲಿರೋ ಕಲೆ. ಹೇಳಿ ಸರ್, ಏನು ಹೇಳ್ತಿದ್ರಲ್ಲ ಸರ್? ಇದು ಟೆರಕೋಟ ಅನ್ನೋದು ಒಂದು ಅಳಿವಿನ ಅಂಚಿನಲ್ಲಿರೋ ಕಲೆ. ಇದು ಅಳಿವಿನ ಅಂಚಿನಲ್ಲಿರುವ ಕಲೆ. ಓಕೆ. ಸೊ ಇದನ್ನ ಉಳಿಸ್ಬೇಕಾಗಿರೋದು ಇವಾಗಿನ ಒಂದು ಕರ್ತವ್ಯ ಅಲ್ಲ ಸರ್. ಈಗ ಸ್ಕೂಲ್ಗಳಲ್ಲೆಲ್ಲ ಮಾಡಿಸ್ತಾರೆ. ಇದನ್ನ ಈಗ ಶಾಲೆಗಳಲ್ಲೆಲ್ಲ ಮಾಡಿಸ್ತಾರೆ. ಈಗ ಮಕ್ಕಳಿಗೆ 2 ಕೈ ಯೂಸ್ ಮಾಡಿ ಮಾಡೋ ಅಂಥ ಚಟುವಟಿಕೆಗಳು ಕಮ್ಮಿ ಅಲ್ವಾ ಸರ್ ಈಗ? ಅದಕ್ಕೋಸ್ಕರ ಇದರಿಂದ ನೋಡಿ ಅವ್ರ ಕ್ರಿಯೇಟಿವಿಟಿನೂ ಜಾಸ್ತಿ ಆಗುತ್ತೆ. ಆಮೇಲೆ ಮಣ್ಣು ಅನ್ನೋದು ನೋಡಿ ಬೇಗ ಆಕಾರ ಪಡೆಯುತ್ತೆ. ಇದರಿಂದ ಮಕ್ಕಳು ಸ್ವಂತ ಅವರ ಒಂದು ಇಮ್ಯಾಜಿನೇಷನ್ಗೆ ಅವರು ಒಂದು ವರ್ಕ್ ಮಾಡ್ಬೋದು ಇದರಲ್ಲಿ. ಅಂದರೆ ಬೌಲ್ ಆಗುತ್ತೆ. ಈ ಥರ ಸಿಲಿಂಡರ್ ಶೇಪ್ ಬರುತ್ತೆ ನೋಡಿ. ಕರ್ವ್ ಮಾಡಿದ್ರೆ ಕರ್ವ್ ಮಾಡ್ಬೋದು. ಅದೇ ಈ ಥರ ಬೇಕಂದರೆ ಇಲ್ಲಿ ಯಾವುದು ಬೇಡ ಅಂದರೆ ದೀಪ ಮಾಡೋಣ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು 2-3 ವರ್ಷ ಆಯಿತು. 3 ವರ್ಷದಿಂದ ಮಾಡ್ತಿದ್ದೀರಾ. ಎಲ್ಲಿ ಕಲ್ತಿದ್ದಣ್ಣ ನೀವು? ಇದು
ಮೊದಲಿಗೆ ಬಿಡದಿ ಓಕೆ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಹಾಂ ಕೆನರಾ ಬ್ಯಾಂಕ್ ಕಡೆಯಿಂದ ಆರ್ಟಿಸನ್ಗಳಿಗೆ ಈ ಥರ ಕಲ್ಲು ಮತ್ತು ಕಲ್ಲು ಕೆತ್ತನೆ, ಮರ ಕೆತ್ತನೆ, ಓಕೆ ಆಮೇಲೆ ಈ ಥರ ಮಣ್ಣು ಟೆರಕೋಟ ಇದನ್ನ ಟ್ರೈನಿಂಗ್ ಕೊಡ್ತಾರೆ. ಓಕೆ ಅದಾದ್ಮೇಲಿಂದ ನಾವು ಅವಾಗವಾಗ ಒಳ್ಳೊಳ್ಳೆ ಕಲಾವಿದರು ಕೆಳಗಡೆ ವರ್ಕ್ ಮಾಡ್ತಾ, ಓಕೆ ಆಮೇಲೆ ಗೌರ್ಮೆಂಟ್ ಕಡೆಯಿಂದನೂ ನಮಗೆ ವರ್ಷಕ್ಕೊಂದ್ಸತಿ ಪ್ರೋಗ್ರಾಮ್ ಮಾಡ್ತಾರೆ. ಓಕೆ ಮಾರ್ಕೆಟಿಗೆ ಏನು ಬೇಕು ಆ ಥರ ಡಿಸೈನ್ ಮಾಡೋಕ್ಕೆ ಮತ್ತೊಂದನ್ನು ಹೇಳ್ಕೊಡ್ತಾರೆ. ಓಕೆ ಅದು ಬಿಟ್ಟರೆ ಸ್ಕೂಲ್ಗಳಿಗೆಲ್ಲ ನಾವು ಹೋಗಿ ರೆಗ್ಯುಲರ್ ಆಗಿ ಟೀಚ್ ಮಾಡೋಕ್ಕೆ ಓಕೆ ಸರ್ಟಿಫಿಕೇಟ್ಗಳು ಕೊಡ್ತಾರೆ. ಇದು ನೋಡಿ, ಈ ಥರ ಇದನ್ನ ವೈರಲ್ಲಿ ಈ ಥರ ಕಟ್ ಮಾಡ್ತೀವಿ. ಓಕೆ ಓಕೆ ಸರ್, ನಿಮ್ಮ ಹೆಸರು? ರೋಹಿತ್ ಹಾಂ ರೋಹಿತ್ ರಾಜ್. ಮೇಡಮ್, ನಿಮ್ಮ ಹೆಸರು? ಅನಿತಾ ಎಂ ಸರ್. ಅನಿತಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೆಟ್ರೋಲ್ ಬರ್ಬೇಕು ಅಂದ್ಕೊಂಡಿರೋರು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಎದುರುಗಡೆನೇ ನಿಮ್ಗೆ ಈ ಮೇಳ ಕಾಣಿಸುತ್ತೆ.